ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ದಿವಸ ನಾವು ಏನು ತಿಳ್ಕೊಳ್ಳೋಣಪ್ಪ ಅಂದರೆ, ಸೇವಾ ಸಿಂಧುನಲ್ಲಿ ಯುವ ನಿಧಿ ಆನ್ಲೈನ್ ಅಪ್ಲಿಕೇಶನ್ ಹಾಕುವುದು ಯಾವ ರೀತಿಯಲ್ಲಿ ಅಂತ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ನೀವು ಯಾವುದೋ ಒಂದು ವೆಬ್ರೈಸನ್ನು ಓಪನ್ ಮಾಡಿ ಸ್ನೇಹಿತರೆ. ವೆಬ್ರೈಸ್ ಮಾಡಿದ ನಂತರ ಇಲ್ಲಿ ನೀವು ಸೇವಾ ಇದೆಯಲ್ಲ ಸ್ನೇಹಿತರೆ, ಸೇವಾ ಸಿಂಧು UGS.karnataka.government ಅಂತ ಈ ಥರ ನೀವು ಟೈಪ್ ಮಾಡಿ ಸ್ನೇಹಿತರೆ. ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಗ್ಯಾರಂಟಿ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಗ್ಯಾರಂಟಿ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ನಿಮಗೆ ಒಂದು ಗ್ಯಾರಂಟಿ ಇರುವ ಎಲ್ಲ ಒಂದು ಸ್ಕೀಮ್ಗಳು ಬರ್ತಾವೆ ಸ್ನೇಹಿತರೆ. ಇಲ್ಲಿ ಕೊನೆಯಲ್ಲಿ ಇದೆಯಲ್ಲ ಸ್ನೇಹಿತರೆ, ಯುವ ನಿಧಿ, ಇದು ಈಗ 26ಗೆ ಚಾಲನೆ ಆಗಿದೆ ಸ್ನೇಹಿತರೆ. ಯಾರ್ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಅಂದರೆ ಅವರೆಲ್ಲರೂ ಈ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ. ಅಂದರೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ 2022-23 ಸಾಲಿನಲ್ಲಿ ಕಂಪ್ಲೀಟ್ ಆದವರಿಗೆ ಮಾತ್ರ ಬರ್ತಾ ಇದೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಹಳೆ ಏನು ಯುವಕರಿದ್ದಾರೆ, ಡಿಗ್ರಿ ಮುಗಿದವರು ಅಂಥವರು ಕೂಡ ಬರ್ಬೋದನ್ನುವ ನಿರೀಕ್ಷೆ ಇದೆ ಸ್ನೇಹಿತರೆ. ಬಟ್ ಈಗ ಸದ್ಯಕ್ಕೆ 2022-23ನಲ್ಲಿ ಯಾರು ಡಿಗ್ರಿಯನ್ನು ಪಾಸ್ ಹಾಕಿದ್ದಾರೆ ಅವರಿಗಷ್ಟೇ ಆನ್ಲೈನ್ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಈ ಅಪ್ಲಿಕೇಶನ್ ಹಾಕೋದು ಅಂತ ತಿಳ್ಕೊಳ್ಳೋಣ. ಯುವ ನಿಧಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಥರ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಲಾಗಿನ್ ಯೂಸರ್ ಐ ಡಿ ಅಂದರೆ ಲಾಗಿನ್ ಐ ಡಿ ಕೇಳುತ್ತೆ ಸ್ನೇಹಿತರೆ. ನೀವು ಈಗಾಗಲೇ ಭಾಳಷ್ಟು ಜನ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ. ಆ ಲಾಗಿನ್ ಐ ಡಿ ಈಗ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇದರಲ್ಲಿ ನಮ್ಮದು ಸೇವ್ ಇದೆ ಸ್ನೇಹಿತರೆ. ನೀವು ನಿಮ್ದು ಏನಿದೆ ಅದು ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಕ್ಯಾಪ್ಚರ್ ಕೋಡ್ ಟಿಕ್ ಮಾಡಿ ಸ್ನೇಹಿತರೆ. ನಾನು ಟಿಕ್ ಮಾಡ್ತಾ ಇದ್ದೀನಿ. ಈ ಥರ ನೀವು ಕ್ಯಾಪ್ಚರ್ ಕೋಡನ್ನು ಟಿಕ್ ಮಾಡಿ ಲಾಗಿನ್ ಅಂತ ಹೇಳಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿಯಲ್ಲಿ ಯುವ ನಿಧಿ ಹೊಸ ಆನ್ಲೈನ್ ಅಪ್ಲಿಕೇಶನ್ಗೆ ಯುವ ನಿಧಿ ಒಂದು ಸ್ಕೀಮ್ ಓಪನ್ ಆಗಿದೆ ಸ್ನೇಹಿತರೆ. ಈಗ ಇಲ್ಲಿ ಯಾವ ರೀತಿ ಹಾಕಬೇಕು ಅನ್ನುವ ನಾನು ಸುಮ್ಮನೆ ನಿಮಗೆ ಒಂದು ಡೆಮೋ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಏನೇನು ಹೇಳ್ತಾ ಇದ್ದೀನಿ ಅದೇ ಪ್ರಕಾರ ನೀವು ಆನ್ಲೈನ್ ಅರ್ಜಿಯಲ್ಲಿ ಸಲ್ಲಿಸಬಹುದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡೋಣ. ಫಸ್ಟಿಗೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಸೆಲ್ಫ್ ಡಾಕ್ಯುಮೆಂಟ್, ಕಾನ್ಸೆಂಟ್ ಇದೆ, ಸ್ವಯಂ ಘೋಷಣೆ, ಒಪ್ಪಿಗೆ ಇದೆ ಸ್ನೇಹಿತರೆ. ಇವೆಲ್ಲ ಘೋಷಣೆಯನ್ನು ನಾವು ಎಸ್ ಅಂತ ಅನ್ಬೇಕಾಗುತ್ತೆ. ಇಲ್ಲಿ ಕೂಡ ಏನಪ್ಪ ಅಂದರೆ ಅರ್ಜಿ ಭರ್ತಿ ಮಾಡಿರುವ ಮಾಹಿತಿಯನ್ನು ಸತ್ಯವಾಗಿರುತ್ತವೆ ಮತ್ತು ತಪ್ಪೆಂದುಕೊಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳು ತಿರಸ್ಕಾರ ಮಾಡಬಹುದಾಗಿರುತ್ತದೆ. ಅಂದರೆ ಈ ಒಂದು ವೇಳೆ ಇದರಲ್ಲಿ ಏನಾದರೂ ತಪ್ಪಿತ್ತಂದರೆ ಇದು ಅರ್ಜಿ ತಿರಸ್ಕಾರವಾಗುತ್ತದಂತೆ ಸ್ನೇಹಿತರೆ. ಇದ್ರ ಮೇಲೆ ಈಗ ಎಸ್ ಅಂತ ಟಿಕ್ ಮಾಡಿ ಸ್ನೇಹಿತರೆ. ಎಸ್ ಮೇಲೆ ಟಿಕ್ ಮಾಡಿ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದೂ ಕೂಡ ಆಧಾರ್ ಅಥೆಂಟಿಕೇಶನ್ ಕೇಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ದಾವೆ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಸ್ನೇಹಿತರೆ. ಈ ಥರ ಹಾಕ್ಬಿಟ್ಟು OTP ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಥರ ನೀವು ಆಧಾರ್ ಕಾರ್ಡ್ ಹಾಕಿದ ನಂತರ OTP ಮೇಲೆ ಕ್ಲಿಕ್ ಮಾಡಿ OTP ಜನರೇಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ OTP SMS ಮೂಲಕ ಕಳಿಸಲಾಗಿದೆ ಅಂತಿದೆ ಸ್ನೇಹಿತರೆ. ಈಗ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಒಂದು ಫೋನ್ಗೆ OTP ಬರುತ್ತೆ ಸ್ನೇಹಿತರೆ. ಆ OTPಯನ್ನು ಹಾಕಬೇಕು ಸ್ನೇಹಿತರೆ. ಇಲ್ಲಿ ಈ ಥರ ಹಾಕಿಬಿಟ್ಟು ಸಲ್ಲಿಸಿ ಅಂತ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ಸ್ನೇಹಿತರೆ. ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್, ಈಗ ನಾವೇನು OTP ಹಾಕಿದ್ದೇವಲ್ಲ ಸ್ನೇಹಿತರೆ, OTP ಹಾಕಿದ ಮೇಲೆ ಗೆಟ್ ಆಧಾರ್ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದರೆ ನಮ್ಮ ಎಲ್ಲ ಡೀಟೇಲ್ಸು ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ಇದು ಆಧಾರ್ ಪ್ರಕಾರ ನಿಮ್ಮ ಅಡ್ರೆಸ್ ಇದೆನಾ ಅಂತ ಕೇಳ್ತಾ ಇದೆ. ಎಸ್ ಅಂತನ್ರಿ, ಸೇಮ್ ಬರುತ್ತೆ. ಡಿಸ್ಟಿಕ್ ಹಾಕಿ ಸ್ನೇಹಿತರೆ, ನಿಮ್ಮ ತಾಲೂಕು ಹಾಕಿ ಸ್ನೇಹಿತರೆ. ಅದೇ ರೀತಿ ಮತ್ತು ಕೋರ್ಸ್ ಡಿಗ್ರಿ ಯಾವ ಕೋರ್ಸ್ಗೆ ಆಗಿದೆ, ನಿಮ್ಮದು ಡಿಗ್ರಿ ಆಗಿದೆಯಾ ಅಥವಾ ಡಿಪ್ಲೊಮಾ ಆಗಿದೆಯಾ ಅಂತ ಕೇಳ್ತಾ ಇದೆ. ಇಲ್ಲಿ ಡಿಗ್ರಿ ಇದ್ದರೆ ಡಿಗ್ರಿ ಹಾಕಿ, ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ ಹಾಕಿ. ಇಲ್ಲಿ ಯೂಸ್ ಪಿ
ನೀವು ಯಾವುದರಲ್ಲಿ ಒಂದು ಡಿಗ್ರಿನ ಪಾಸ್ ಹಾಕಿರಿ ಅದ್ರ ಪ್ರಕಾರ ನೀವು ಇಲ್ಲಿ ಫೀಡ್ ಮಾಡಬೇಕಾಗುತ್ತೆ. ಯಾವ ಯೂನಿವರ್ಸಿಟಿ ಈ ಥರ ಯೂನಿವರ್ಸಿಟಿ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ಸ್ನೇಹಿತರೆ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಿಮ್ಮದು ರಿಜಿಸ್ಟ್ರೇಷನ್ ಅಂದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಡಿಗ್ರಿಯಲ್ಲಿ ಏನು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಆ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಹಾಕಿ ಸ್ನೇಹಿತರೆ. ತದನಂತರ ಇಲ್ಲಿ ಡಿಗ್ರಿ ಅಂತ ತಗೊಳ್ಳಿ ಸ್ನೇಹಿತರೆ. ಅದೇ ರೀತಿ ಇಲ್ಲಿ PVC ರಿಜಿಸ್ಟ್ರೇಷನ್ ಯಾವಾಗ ಪಾಸ್ ಆಗಿದ್ದೀರಾ ನೀವು PVCದು ಕೂಡ ಇಲ್ಲಿ ಮಾಹಿತಿ ತಿಳಿಸಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ PVC ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಸ್ನೇಹಿತರೆ. ಇಲ್ಲಿ SSLCದು ಪಾಸ್ ಆದಂಥ ಒಂದು ವರ್ಷ ಸ್ನೇಹಿತರೆ, ಯಾವಾಗ ಪಾಸ್ ಆಗಿದೆ ಅನ್ನೋ ಹಾಕಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಇಲ್ಲಿ ಹೆಸರು ಹಾಕಿ ಅದರ ಮಾರ್ಕ್ಸ್ ಕಾರ್ಡ್ ನೋಡಿಬಿಟ್ಟು ನೀಟಾಗಿ ಹಾಕಿ ಸ್ನೇಹಿತರೆ. ಯಾಕಂದರೆ ಇದು ಮಿಸ್ ಮ್ಯಾಚ್ ಇದ್ದರೆ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಮಾರ್ಕ್ಸ್ ಕಾರ್ಡ್ ನೋಡಿಬಿಟ್ಟೇ ಹಾಕಿ. ತದನಂತರ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ಇಲ್ಲಿ ಅರ್ಜಿದಾರರ ಇಮೇಲ್ ಅಂದರೆ ಸ್ನೇಹಿತರೆ ಇಲ್ಲಿ ಫೋನ್ ನಂಬರ್ಗೆ ಒಂದು OTP ಬರ್ತದೆ ಸ್ನೇಹಿತರೆ. ತದನಂತರ ಅರ್ಜಿ ಇಮೇಲ್ಗೆ ಒಂದು OTP ಬರ್ತದೆ ಸ್ನೇಹಿತರೆ. ಇದರಲ್ಲಿ ಎರಡೂ ಹಾಕಬೇಕು ಸ್ನೇಹಿತರೆ. ಯಾಕಂದರೆ ಎರಡೂ ಸ್ಟಾರ್ ಇದೆ. ಸೊ ಹಾಗಾಗಿ ನೀವು ಎರಡನ್ನೂ ಹಾಕಿ ನಿಮ್ಮ ಮೇಲು ಮತ್ತು ಫೋನ್ ನಂಬರನ್ನು ರೆಡಿಯಾಗಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ ಇಲ್ಲಿ ಯಾವ ಕ್ಯಾಶ್ನಲ್ಲಿ ಬರ್ತೀರ ಆ ಕ್ಯಾಸ್ಟನ್ನು ಹಾಕಿ ಸ್ನೇಹಿತರೆ. ತದನಂತರ ನೀವು ಅಂಗವಿಕಲಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ತದನಂತರ ಈ ಕ್ಯಾಪ್ಚರ್ ಕೋಡ್ ಹೊಡಿ ಸ್ನೇಹಿತರೆ. ಈ ಕ್ಯಾಪ್ಚರ್ ಹಾಕ್ಬಿಟ್ಟು ಸಬ್ಮಿಟ್ ಅಂತಂದರೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಈ ರೀತಿಯಲ್ಲಿ ಹಾಕ್ಕೊಂಡೋಗಿ ಸ್ನೇಹಿತರೆ. ಇಷ್ಟು ಸುಲಭವಾದಂಥ ವಿಧಾನವಾಗಿದೆ ಸ್ನೇಹಿತರೆ. ನೀವು ಯಾರ್ಯಾರು ಯುವ ನಿಧಿಗೆ ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಈ ರೀತಿಯಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಹಾಕಬಹುದು ಸ್ನೇಹಿತರೆ. ಹಾಗೂ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗಳಲ್ಲಿ ಕೂಡ ಹಾಕಬಹುದು ಸ್ನೇಹಿತರೆ. ದಯವಿಟ್ಟು ಈ ಥರ ಹಾಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಸ್ನೇಹಿತರೆ. ಹಾಗೂ ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿ. ಹಾಗೂ ನೀವು ಹೊಸ ಊರಾಗಿದ್ದರೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.